ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ತೊಗೊಂಡು ಬಂದಿರೋಂಥ ಟಾಪಿಕ್ ಬಂದು ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಯಾಕೆ ತುಂಬ ಶ್ರೇಷ್ಠ ಎಲ್ಲ ಪೂಜಾ ಕಾರ್ಯಗಳಿಗೆ, ಅಂದರೆ ಮದುವೆ, ಮುಂಜಿ, ದೇವತಾ ಕಾರ್ಯಗಳು, ಶುಭ ಸಮಾರಂಭಗಳು, ಅದಕ್ಕೆ ಯಾಕೆ ಬಾಳೆಹಣ್ಣು ಜಾಸ್ತಿ ತೆಂಗಿನಕಾಯಿನೇ ಬಳಸ್ತಾರೆ ಅಂತ. ಯಾಕಂದರೆ ಇದು ಬಂದ್ಬಿಟ್ಟು ತುಂಬಾ ಶ್ರೇಷ್ಠವಾಗಿರೋಂಥ ಹಣ್ಣುಗಳು. ಮಿಕ್ಕೆಲ್ಲ ಹಣ್ಣುಗಳನ್ನೂ ಕೂಡ ನಾವು ಬಳಸ್ತೀವಿ, ನೈವೇದ್ಯಕ್ಕೆ ಪ್ರಸಾದಗಳು ಕೂಡ ಮಾಡ್ತೀವಿ. ಬಟ್ ಇವೆರಡೇ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಬೇರೆ ಎಲ್ಲ ಹಣ್ಣುಗಳನ್ನ ನಾವು ಯೂಶ್ವಲಿ ದಾಳಿಂಬ್ರೆ ಆಗಲಿ, ಆ್ಯಪಲ್ ಆಗಲಿ, ಮತ್ತು ಪಪ್ಪಾಯ ಆಗಲಿ, ಎಲ್ಲ ಹಣ್ಣುಗಳು ಸೀಡ್ ಇರುತ್ತೆ. ನಾವು ತಿಂದ್ಬಿಟ್ಟು ಎಲ್ಲಂದ್ರಲ್ಲಿ ಹಾಕಿರ್ತೀವಿ, ಅದು ಆ ಬೀಜದಿಂದ ಉಟ್ಕೊಂಡಿರುತ್ತೆ ಆ ಗಿಡಗಳು. ಬಟ್ ಅದು ನಾವು ತಿಂದು ಎಂಜಲಾಗಿರೋದು ಹಣ್ಣನ್ನು ನಾವು ಬಳಸ್ತೀವಿ. ಬಟ್ ಅದನ್ನು ಕೂಡ ನಾವು ಪೂಜೆಗೆ ಬಳಸ್ತೀವಿ, ಬಳಸಲ್ಲ ಅಂತ ಅಲ್ಲ. ಬಟ್ ಮೇಯ್ನಾಗಿ ನನಗೆ ತುಂಬ ದಿವಸದಿಂದ ಒಂದು ತಿಳ್ಕೋಬೇಕು ಅನ್ನೋದು ಆಸೆ ಇತ್ತು. ಯಾಕೆ ಜಾಸ್ತಿ ಪ್ರಿಫ್ರೆನ್ಸು ನಾವು ಈ ಎರಡೇ ಹಣ್ಣುಗಳಿಗೆ ಕೊಡ್ತೀವಿ ಅಂತ, ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣಿಗೆ. ಸೊ ಇಲ್ಲಿದೆ ನೋಡಿ ಒಂದು ಸ್ವಾರಸ್ಯಕರವಾಗಿರುವಂಥ ಮಾಹಿತಿ. ತೆಂಗಿನಕಾಯಿ ನಾವು ಎಂಜಲ್ ಮಾಡೋಕ್ಕಾಗಲ್ಲ, ಬಾಳೆಹಣ್ಣು ಕೂಡ ಎಂಜಲ್ ಮಾಡಿ ಬೆಳೆಸೋಕ್ಕಾಗಲ್ಲ. ಸಪೋಸ್ ನಾವು ತೆಂಗಿನಕಾಯಿನ ಬೆಳೆಸ್ಬೇಕಂದ್ರೆ ಒಂದು ಹಿಡಿ ತೆಂಗಿನಕಾಯಿನೇ ಕಂಪ್ಲೀಟಾಗಿ ನಾವು ಭೂಮಿಗೆ ನೆಡಬೇಕಾಗತ್ತೆ. ಆವಾಗ ಅದು ಹಿಂಡಾಗಿ ಫಲ ಕೊಡುತ್ತೆ ನಮಗೆ. ಅಂದರೆ ಜಾಸ್ತಿ ಯಥೇಚ್ಛವಾಗಿ ಫಲ ಕೊಡುವಂಥದ್ದು, ಒಂದು ಕಾಯಿ ಹಾಕಿದ್ರೆ ಒಂದಷ್ಟು ಫಲ ಕೊಡೋ ಅಂಥದ್ದು ತೆಂಗಿನಕಾಯಿ. ಸೊ ಇಲ್ಲೂ ಕೂಡ ನಾವು ತೆಂಗಿನಕಾಯಿನ ಯಾವುದೇ ಥರ ಎಂಜಲ್ ಮಾಡೋಂಗಿಲ್ಲ. ಅದಾದಮೇಲೆ ಬಾಳೆಹಣ್ಣು ಅಷ್ಟೇನೆ. ಬಾಳೆಹಣ್ಣು ಕೂಡ ನಾವು ಯಾವುದೇ ಬೀಜ ತೆಗೆದು ಹಾಕಿರೋವಂಥದ್ದಲ್ಲ, ಒಂದು ಕಂಪ್ಲೀಟ್ ಆಗಿರೋ ಬಾಳೆ ಕಂದನ್ನೇ ನೆಟ್ಟು ಅದರಿಂದ ಬರೋ ಫಲ ಕೂಡ ಅಷ್ಟೇ ನಾವು ನೋಡಿರ್ತೀವಿ. ತುಂಬಾ ಜಾಸ್ತಿ ಫಲ ಕೊಡೋ ಅಂಥದ್ದು ಇವೆರಡೇ. ಕಂಪ್ಲೀಟ್ ಒಂದು ಕಾಯಿ ಹಾಕಿದ್ರೆ ಒಂದಷ್ಟು ರಾಶಿ ಕಾಯಿ ಸಿಗುತ್ತೆ. ಮತ್ತು ಒಂದು ಕಂದು ಬಾಳೆಹಣ್ಣು ಒಂದು ಗಿಡ ನೆಟ್ಟರೆ ಆ ಬಾಳೆ ಗೊನೆ ಎಷ್ಟು ಬರುತ್ತೆ ಅಲ್ವಾ, ಎಷ್ಟು ಪ್ರಕೃತಿ ವಿಸ್ಮಯ ಅಂತ ಹೇಳಿದ್ರೆ. ಸೊ ಎಲ್ಲ ಹಣ್ಣುಗಳು ನಾವು ತಿಂದು ಬಿಸಿ ಎಸ್ತಿರೋದು ಬೆಳೆಯುತ್ತೆ. ಮತ್ತು ಇದು ಮಾತ್ರ, ಇವೆರಡು ಮಾತ್ರನೇ ನಾವು ಕಂಪ್ಲೀಟಾಗಿ ದೇವರಿಗೆ ಅಂತ ಖಂಡಿತವಾಗ್ಲೂ ಬಳಸ್ಬೋದು. ಇದು ಯಾವುದೇ ಥರ ಎರಡು ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಎಂಜಲಾಗಿರೋ ಅಂಥದ್ದು ಹಣ್ಣುಗಳೇ ಅಲ್ಲ. ಏನು ಅನಿಸುತ್ತೆ ನಿಮ್ಗೆ ಈ ವಿಷಯ ಗೊತ್ತಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಾನು ಒಳ್ಳೆ ಹೊಸ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.